ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಕಾಶಿಗಿಂತ ಗುಲಗಂಜಿ ತೂಕದಷ್ಟು ಪುಣ್ಯ ಕ್ಷೇತ್ರವಾಗಿರುವ ತಿರುಮಲಕೂಡು ನರಸೀಪುರ ಪಟ್ಟಣದಲ್ಲಿ ಶ್ರೀ ಮಹಾಲಕ್ಷ್ಮಿ ಸಮೇತ ಶ್ರೀ ಗುಂಜ ನರಸಿಂಹಸ್ವಾಮಿ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಪಟ್ಟಣದ ತ್ರಿವೇಣಿ ಸಂಗಮದ ದಂಡೆಯಲ್ಲಿನ ಶ್ರೀ ಗುಂಜ ನರಸಿಂಹಸ್ವಾಮಿ ದೇವಾಲಯದ ರಥೋತ್ಸವಕ್ಕೆ ತಾಲೂಕು ದಂಡಾಧಿಕಾರಿ ಸುರೇಶ್ ಆಚಾರ್ ಮಧ್ಯಾಹ್ನ ಮೀನ ಶುದ್ಧ ಪೌರ್ಣಮಿ ಶನಿವಾರ 12:23ರಿಂದ 12:53 ಸಮಯದಲ್ಲಿ ಸಲ್ಲುವ ಅಭಿಜಿತ್ ಮುಹೂರ್ತದಲ್ಲಿ ದಿವ್ಯ ಮಹಾರಥೋತ್ಸವಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಇನ್ನು ಜಾತ್ರೆಯ ರಥೋತ್ಸವ ಚಲಿಸುತ್ತಿದ್ದಂತೆ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ರಥೋತ್ಸವ ಕಾರ್ಯಕ್ರಮಕ್ಕೆ ಸಂಪ್ರದಾಯದಂತೆ ಆಲಗೂಡು, ಸೋಸಲೆ, ಗೋಪಾಲಪುರ, ವ್ಯಾಸರಾಜಪುರ, ಕೆಬ್ಬೆ ಹಾಗೂ ಪಟ್ಟಣದ ಯಜಮಾನರು, ಗ್ರಾಮಸ್ಥರು ಭಾಗವಹಿಸಿ ಸಂಪ್ರದಾಯದಂತೆ ಮೊದಲಿಗೆ ರಥವನ್ನ ಎಳೆದರು. ರಥೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದರು. ರಥವು ದೇವಾಲಯದಿಂದ ವಿಶ್ವಕರ್ಮ ಬೀದಿ, ಪ್ರಾಥಮಿಕ ಶಾಲಾ ರಸ್ತೆ ಮೂಲಕ ತೇರಿನ ಬೀದಿಯಲ್ಲಿ ಸಂಪ್ರದಾಯದಂತೆ ನಿಲ್ಲಿಸಲಾಯಿತು. ರಥೋತ್ಸವ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ನೀರು, ಮಜ್ಜಿಗೆ, ಪಾನಕ ವಿತರಣೆ ಮಾಡಲಾಯಿತು. ರಥೋತ್ಸವಕ್ಕೂ ಮುನ್ನ ದೇವಾಲಯದಲ್ಲಿ ಮಹಾಲಕ್ಷ್ಮಿ ಸಮೇತ ಗುಂಜ ನರಸಿಂಹಸ್ವಾಮಿ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ಬಳಿಕ ರಥ ಸಾಗುವ ಬೀದಿಗಳಲ್ಲಿ ಮಂಟಪೋತ್ಸವ ನಡೆಯಿತು. ಮಂಟಪದಲ್ಲಿ ಉತ್ಸವ ಮೂರ್ತಿಯನ್ನ ಕುಳ್ಳಿರಿಸಿ ಪೂಜೆ ಸಲ್ಲಿಸಲಾಯಿತು. ತೇರಿನ ಮಹತ್ವ ತಿಳಿಯುವುದಾದರೆ, ರತ್ನಂ ವಂಶದವರಾದ ನರಸೀಪುರ ಕೌನ್ಸಿಲರ್ ಆಗಿದ್ದ ರತ್ನಂ ಗೋಪಾಲಸ್ವಾಮಿ ಅಯ್ಯಂಗಾರ್ ತಲೆಮಾರಿನಿಂದ ಹಿಡಿದು ಅವರ ಮಗ ಆರ್ಜಿ ನರಸಿಂಹ ಅಯ್ಯಂಗಾರ್ ಮಾಜಿ ಮೇಯರ್, ಇವರ ನಂತರ ಸೊಸೆಯಾದ ವಿಜಯಲಕ್ಷ್ಮಿ ಅಯ್ಯಂಗಾರ್ ಇವರ ವಂಶದ ಬಳುವಳಿಯಾಗಿ ಹೊಸ ತೇರನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿಸಿ ದೇವಸ್ಥಾನದ ಸೇವೆಗಾಗಿ ಮುಡಿಪಾಗಿಟ್ಟಿದ್ದಾರೆ. ಗಲಜೆ ಮಾಡಿದ್ರೆ ಅದನ್ನೇ ಮಾಡಿಸಲಿಲ್ಲ. ಎಲ್ಲ ಕೂರ್ಕೊಳ್ಳೋಗಿಲ್ಲ ಅಂತ
ಟಿ ನರಸೀಪುರ ತಿರುಮಕೂಡಲಿನ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ ಭಾಳ ಪ್ರಸಿದ್ಧವಾದ್ದು. ಭಾಳ ವರ್ಷಗಳಿಂದ ಜಾತ್ರೆ ನಡ್ಕೊಂಡು ಬರ್ತಾಯಿದೆ. ಜಾತ್ರೆ ವಿಜೃಂಭಣೆಯಿಂದ ನಡೀತದೆ. ಆಮೇಲೆ ಜಾತ್ರೆ ಬಗ್ಗೆ ಸ್ವಲ್ಪ ಸ್ಥಳೀಕರಣ ಇದು ಮಾಡಬೇಕು. ನಾವು ಮೈಸೂರಿನವರು. ಇವತ್ತು ನಾನು ಬಂದಿರೋ ಕಾರ್ಯಕ್ರಮ ಏನಂತಂದರೆ, ಇಲ್ಲಿ ನರಸೀಪುರದವರೇ ಆದ ನರಸಿಂಹ ಅಯ್ಯಂಗಾರ್, ರತ್ನಂ ಗೋಪಾಲ ಅಯ್ಯಂಗಾರ್ ಅಂತಂದ್ಬಿಟ್ಟು ನರಸೀಪುರದಲ್ಲಿ ವಾಸ ಇದ್ದಾರೆ. ಅವ್ರು ನರಸೀಪುರದವರು. ಇಲ್ಲೇ ಮನೆ ಇದೆ ಅವ್ರದ್ದು. ಅದಲ್ಲದೆ ಅವರು ಇವತ್ತಿನ ಕೈಂಕರ್ಯ ಅವರೇ ಮಾಡ್ಕೊಂಡು ಬರ್ತಾಯಿದ್ದಾರೆ. ಹಿಂದಲಿಂದ ಅವರು 3-4 ತಲೆಮಾರಿಂದ ಅವ್ರು ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರ ನಂತರ ರತ್ನ ಗೋಪಾಲ ಅಯ್ಯಂಗಾರ್ ನಂತರ RG ನರಸಿಂಹ ಅಯ್ಯಂಗಾರ್ ಅಂತ ಮೈಸೂರಿನಲ್ಲಿ ಮಾಜಿ ಮೇಯರ್ ಆಗಿದ್ದರು. ಅವರು ಮಾಡ್ಕೊಂಡು ಬಂದಿದ್ದಾರೆ. ಅವರು ಹೋದ ವರ್ಷ ಕಾಲವಾದ ನಂತರ ಇವತ್ತು ಅವರ ಇದನ್ನು ಜವಾಬ್ದಾರಿನೂ ಅವ್ರ ಮನೆಯವರಾದ ವಿಜಯಲಕ್ಷ್ಮಿಯವರು ತಗೊಂಡು ಇದು ನಡೆಸ್ಕೊಂಡು ಬರ್ತಿದ್ದಾರೆ. ನಾನು ಭಾಳ ವರ್ಷಗಳಿಂದ ಬರ್ತಾಯಿದ್ದೀನಿ. ವಿಜೃಂಭಣೆಯಿಂದ ನಡೀತದೆ. ಭಾಳ ಸಂತೋಷದ ವಿಷಯ. ರಾಜೇಂದ್ರ ಅಂತಂದ್ಬಿಟ್ಟು ಮೈಸೂರಿನ. ನಾನು ಸುಮಾರು 35 ವರ್ಷಗಳಿಂದ ಬರ್ತಾಯಿದ್ದೀನಿ. ನಮ್ಮ ಭಾವ ಅವ್ರ ಮನೆ ಪೂಜೆ ಇದು ನರಸಿಂಹಯ್ಯಂಗಾರ್. ಭಾಳ ಅದ್ಭುತವಾದ ರಥೋತ್ಸವ ತುಂಬ ವರ್ಷದ ನಡೀತಾ ಇದೆ. ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ತೇರು. ನಮ್ಮ ಇದು ಭಾಳ ವರ್ಷದಲ್ಲಿ ನಡ್ಕೊಂಡು ಇದನ್ನು ತಪ್ಪಲೆ ಮುಂದಕ್ಕೂ ನಡ್ಸ್ಕೊಂಡು ಹೋಗಬೇಕು ಅಂತ ನಮ್ಮದೊಂದು ಆಸೆ ಇದೆ. ನಮ್ಮ ಭಾವ ಅವ್ರು ನರಸಿಂಹಯ್ಯಂಗಾರ್ ಅವ್ರ ಕಡೆಯಲ್ಲಿ ನಡ್ಕೊಂಡು ನಮ್ಮ ತಂಗಿ ವಿಜಯಲಕ್ಷ್ಮಿ ಅವರು ಪ್ರತಿ ವರ್ಷ ಇದನ್ನು ನಡ್ಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಡ್ಕೊಂಡು ಬರಬೇಕು. ನಾನು ಆಕಾಶವಾಣಿ ಕೆಲಸದಲ್ಲಿದ್ದೆ. ರಿಟೈರ್ಡ್ ಆಗಿ 22 ವರ್ಷ ಆಯಿತು. ಶಲ್ವನಾರಾಯಣ್ ಅಂತ ನನ್ನ ಹೆಸರು. ಸಂಗೀತ ವಿದ್ವಾಂಸ ನನ್ನ ಹೆಸರು. ವಿದ್ವಾಂಸ ನಾನು. ಅದಕ್ಕೆ ಇದನ್ನು ಮುಂದಕ್ಕೆ ನಡ್ಸ್ಕೊಂಡು ಹೋಗಬೇಕು. ತುಂಬ ವರ್ಷದಿಂದ ನರಸೀಪುರದಲ್ಲಿ ತುಂಬ ಗ್ರ್ಯಾಂಡಾಗಿ ನಡೀತಾ ಇದೆ. ಭಾಳ ಸಂತೋಷ ಆಗಿದೆ. ಗುಂಜ ನರಸಿಂಹಸ್ವಾಮಿ ಭಾಳ ಅದ್ಭುತವಾದ ಒಂದು ಸಾವಿರಾರು ವರ್ಷಗಳಿಂದ ನಡೆಯುವ ದೇವಸ್ಥಾನ. ತುಂಬ ಸಂತೋಷ. ಇಷ್ಟು ಹೇಳಿ ತುಂಬ ನನಗೆ ಸಂತೋಷ. ನನ್ನ ಹೆಸರು MT ಶಲ್ವನಾರಾಯಣ್ ಅಂತ.